ಹಾಯ್ ಹಲೋ ನಮಸ್ತೆ. ಈ ದಿನ ನಾವು SSLC ಪೂರ್ವ ಸಿದ್ಧತಾ ಪರೀಕ್ಷೆ 2024 ಸರಣಿ 1ರ ಪೇಪರನ್ನು ನೋಡ್ತಾ ಹೋಗೋಣ. ನೋಡಿ, ಇದು ಅತ್ಯಂತ ತುಂಬ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿದೆ. ಇದು ನಿಮಗೆ ಏನಾಗುತ್ತೆ ಅಂತಂದರೆ, ಈಗ ನಾಳೆ ಬರ್ತಕ್ಕಂಥ ರಾಜ್ಯ ಮಟ್ಟದ ಪ್ರಿಪ್ರೇಟರಿ ಎಕ್ಸಾಮ್ಗೆ ಇದೊಂದು ತುಂಬ ಸಹಕಾರಿ ಆಗ್ತಾ ಹೋಗುತ್ತೆ. ಇದನ್ನು ಉತ್ತರ ಸಮೇತ ನಾವೇನು ಮಾಡೋಣ, ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೀರಿ ಅಂತಕ್ಕಂಥದ್ದು ಫಸ್ಟ್ನೇ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನೋಡಿ, 2x + 5y - 6 = 0 ಮತ್ತು 4x + 10y + 12 = 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಅಂತಕ್ಕಂಥ ಹೇಳಿದ್ದಾರೆ. ಈ ಸಮೀಕರಣವನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಏನಾಗಿರ್ತವೆ ಅಂದರೆ ಸಮಾಂತರ ರೇಖೆಗಳು ಅಂದರೆ ಹೆಂಗೆ ಹೇಳ್ತೀವಿ ನಾವು? ಸಮಾಂತರ ರೇಖೆಗಳು ಅಂದರೆ ಅದು ಫಾರ್ಮುಲಾ a1/a2 = a1/a2 = b1/b2 ≠ c1/c2 ಅಂತಕ್ಕಂಥದ್ದು ಬರುತ್ತೆ. ಇದು ಏನಾಗುತ್ತೆ, ಅದು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಎರಡನೇ ಕ್ವಶನ್ ನೋಡ್ತಾ ಹೋಗೋಣ. a,b ಗಳ ಲಾಸಹ ಮತ್ತು a,b ಗಳ ಮಾಸಹ ಅಂತ ಕೊಟ್ಟಿದ್ದಾರೆ. ಅಂದರೆ ಲಾಸಹ ಇಂಟು ಮಾಸ, ಅದು ಲಾಸಹ ಮತ್ತು ಮಾಸಹ ಅಂತ ಹೇಳ್ತೀವಿ. LCM ಇಂಟು HCF ನಾವೇನು ಮಾಡ್ತೀವಿ, a ಇಂಟು b ಅಂತಕ್ಕಂಥದ್ದು ಬರಿತಾ ಹೋಗ್ತೀವಿ. ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಈ ಚಿತ್ರದಲ್ಲಿ x = p(y) ಶೂನ್ಯತೆಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕರು y ಆಕ್ಸಿಸ್ನ ಒಂದೇ ಒಂದು ಪಾಯಿಂಟಲ್ಲಿ ಅದು ಪಾಯಿಂಟಿನ ಮೂಲಕ ಹಾದೋಗಿರೋದ್ರಿಂದ ಅದರ ಉತ್ತರ ಏನಾಗಿರುತ್ತೆ, 1 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.15 ಆದರೆ ಗೆಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಸೋಲುವ ಸಂಭವನೀಯತೆ 0 ಅಂದರೆ 0.15 ಮೈನಸ್ ಮಾಡಿ ನಮಗೆ ಎಷ್ಟು ಬರುತ್ತೆ, 0.85 ಬರುತ್ತೆ. ಇದೇ ಆನ್ಸರು. ನೆಕ್ಸ್ಟ್, y ಅಕ್ಷದಿಂದ -3, -9 ಬಿಂದುವಿಗಿರುವ ದೂರ ಅಂತ ಹೇಳಿದ್ದಾರೆ. ನೋಡಿ, y ಅಕ್ಷ ಅಂತ ಕೇಳಿದರೆ y ಬಿಟ್ಟು ನಾವೇನು ಮಾಡಬೇಕು, x ಹೇಳಬೇಕು. ಇಲ್ಲಿ -3 ಅಂತಕ್ಕಂಥದ್ದಿದೆ. -3 ಯಾವಾಗಲೂ ನಾವೇನು ಮಾಡಬೇಕು, ಮಾನಗಳಲ್ಲಿ ಮೈನಸ್ಸನ್ನು ಹೇಳಲ್ಲ. ಅದಕ್ಕೆ ಏನು ಮಾಡಬೇಕು, ಅದನ್ನು +3 ಹೇಳ್ತಾ ಹೋಗ್ತೀವಿ. ಅಂದರೆ 3 ಮಾನಗಳು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್, ಇಲ್ಲ ಟ್ರಯಾಂಗಲ್ ಅಂದರೆ ತ್ರಿಭುಜ ABC ಈಸ್ ಸಿಮಿಲರ್ ಆಗಿರ್ತಕ್ಕಂಥದ್ದು. ಸಿಮಿಲರ್ ಟ್ರಯಾಂಗಲ್ PQR ಆದಾಗ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು. ಅಲ್ಲಿ ಸಿಮಿಲರ್ ಅಂತಕ್ಕಂಥ ವರ್ಡ್ ಏನನ್ನ ಬಂದರೆ ನಾವೇನು ಮಾಡ್ತೀವಿ, ಅದು ಈ ಥರ ಹೇಳ್ತಾ ಹೋಗ್ತೀವಿ, ಸಮರೂಪವಾಗಿರ್ತಕ್ಕಂಥದ್ದು. ಸಮರೂಪ ಅಂತಕ್ಕಂಥದ್ದು ಏನನ್ನ ಬಂದರೆ ನಾವೇನು ಮಾಡಬೇಕು, ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಬರಿತಾ ಹೋಗಬೇಕು. ಇದು ಆನ್ಸರ್. C ಮತ್ತು D ಎರಡು ಒಂದೇ ಆಗಿರೋದ್ರಿಂದ 2 ಆಗಿರುತ್ತೆ. ನೆಕ್ಸ್ಟ್, ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಒಂದು ವೃತ್ತವನ್ನು ತೊಗೊಂಡಿದ್ದೀನಿ. ಇದು ಬಾಹ್ಯ ಬಿಂದು ಅಂತ ತೊಗೊಂಡ್ರೆ ಈ ವೃತ್ತಕ್ಕೆ ಎಷ್ಟು ಸ್ಪರ್ಶಗಳನ್ನು ಎಳಿಬೋದು ಅಂದರೆ ಕೇವಲ 2 ಸ್ಪರ್ಶಗಳನ್ನು ಎಳಿಬೋದು. ಇದು 2 ಸ್ಪರ್ಶಗಳು. ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡೋಣ. R ತ್ರಿಜ್ಯವನ್ನು ಹೊಂದಿರುವ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಅಂತ ಹೇಳಿದರೆ, ಗೋಳದ ಘನಫಲ ಅಂದರೆ 4/3 πr3. ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದ್ರೆ ಇದು 8 ಕ್ವಶನ್ ಇರ್ತದೆ. 1 ಅಂಕದ ಪ್ರಶ್ನೆಗಳು ಇವೆಲ್ಲ. P(x) = x³ + 2x² + x - 6 ಬಹುಪದೋಕ್ತಿಯ ಮಹತ್ತಮ ಘಾತ ಬರೀರಿ ಅಂತ. ಮಹತ್ತಮ ಘಾತ ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಘಾತ ಎಕ್ಸರ ಘಾತ ಎಷ್ಟಿದೆ, ಇಲ್ಲಿ 3. ಅದೇ ಹೈಯೆಸ್ಟ್ ಇರೋದ್ರಿಂದ, ಅದೇ ಜಾಸ್ತಿ ಇರೋದ್ರಿಂದ ಹೈಯೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಅದೇ ಜಾಸ್ತಿ ಇರೋದ್ರಿಂದ 3, ಮಹತ್ತಮ ಘಾತ 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಡೆಲ್ಟಾ ಈಸ್ <0 ಅಂತ ಕರಿತಾ ಹೋಗ್ತೀವಿ. ಇದು 0ಗೆ ಚಿಕ್ಕದಾದ ಅಂದರೆ ಕಡಿಮೆ ಆದಾಗ ಏನಾಗ್ತದೆ, ಮೂಲಗಳ ಸ್ವಭಾವ ಹೇಗೆ ಅಂತ ಕೇಳಿದರೆ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ, ಅವು ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರೀಬೋದು. ನೆಕ್ಸ್ಟ್, ಥೇಲ್ಸ್ನ ಪ್ರಮೇಯವನ್ನು ಬರೀರಿ ಅಂತೇಳಿ ಥೇಲ್ಸ್ ಪ್ರಮೇಯ ಮತ್ತು ಪೈಥಾಗರಸ್ ಪ್ರಮೇಯನ ಚೆನ್ನಾಗಿ ನೀವು ಕಂಠಪಾಠ ಮಾಡಿರಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇವಾಗ ಥೇಲ್ಸ್ನ ಪ್ರಮೇಯ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು. ಇದು ಥೇಲ್ಸ್ನ ಪ್ರಮೇಯದ ಹೇಳಿಕೆಯಾಗಿದೆ. ಇದು ಹೇಳಿಕೆಯನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳಿದರೆ ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ಬೋದು. ನೆಕ್ಸ್ಟ್, ಯಾವುದೇ ಧನ ಪೂರ್ಣಾಂಕವನ್ನು 4ರಿಂದ ಭಾಗಿಸಿದಾಗ ದೊರೆಯುವ ಶೇಷಗಣ ಬರೆಯಿರಿ. ನೋಡಿ, ಶೇಷಗಣ ಅಂತ ಹೇಳಿದರೆ ಇಲ್ಲಿ ಶೇಷಗಣ ಅಂತಕ್ಕಂಥ 4ರಿಂದ ಭಾಗ ಆಗಿರೋದ್ರಿಂದ 4ಕ್ಕಿಂತ ಚಿಕ್ಕದಾಗಿರುತ್ತೆ. ಅಂದರೆ ಶೇಷಗಣ ಏನಾಗಿರುತ್ತೆ ಅವಾಗ 0, 1, 2, 3 ಮತ್ತು 4 4 ಆಗಿರೋದಿಲ್ಲ. 0, 1, 2, 3 ಮಾತ್ರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. x + 2y - 4 = 0 ಮತ್ತು 2x + 4y - 8 = 0 ಜೋಡಿ ಸಮೀಕರಣ ಹೊಂದಿರುವ
ಪರಿಹಾರ ಸಂಖ್ಯೆ ಎಷ್ಟು ಅಂತ, ಎಷ್ಟು ಪರಿಹಾರಗಳನ್ನು ಹೊಂದಿರ್ತದೆ ಇಲ್ಲಿ ನೋಡಿ. A1/A2 ಇಲ್ಲಿ ಮಾಡಿದ್ದೀವಿ, 1/2 ಅಂತ 1/2 ಆಗಿದೆ, ಇಲ್ಲೂ 1/2 ಆಗಿದೆ, ಇಲ್ಲೂ 1/2 ಆಗಿದೆ, ಅಂದರೆ ಎಲ್ಲವೂ ಸಮವಾಗಿದೆ. ಆದ್ದರಿಂದ ಇದು ಪರಿಹಾರಗಳ ಸಂಖ್ಯೆ ಏನಾಗಿರುತ್ತೆ, ಅನಂತ ಅಂತ ಬರಿತೀವಿ. ಅನಂತವಾಗಿರುತ್ತೆ, ಅಂದರೆ ಹೆಚ್ಚು ಪರಿಹಾರಗಳನ್ನು ಹೊಂದಿರುತ್ತೆ ಅಂತ ಅರ್ಥ ಅದು. ನೆಕ್ಸ್ಟ್ 15ನೇ ಕ್ವಶನ್ ನೋಡ್ತಾ ಹೋಗೋಣ. ಮೂಲ ಬಿಂದುವಿನಿಂದ -3,4 ಬಿಂದುವಿಗಿರುವ ದೂರ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಮೂಲ ಬಿಂದುವಿನಿಂದ ಅಂತ ಬಂದಾಗ ನಾವು ಡೈರೆಕ್ಟ್ ಫಾರ್ಮುಲಾ D = x² + y² ಹಾಕೋಣ. x² 3² + 4² ಅಂದರೆ √25 ಆಗುತ್ತೆ. ಅದರ ಬೆಲೆ ಎಷ್ಟಾಗುತ್ತೆ, 5 ಅದೇನಾಗುತ್ತೆ, ಮಾನಗಳು ಅಂತ ಬರಿತಾ ಹೋಗಬೇಕು. ಓಕೆನಾ. ನೆಕ್ಸ್ಟ್ ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ ಬರೀರಿ. ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅಂತ ಕೇಳಿದರೆ ನೋಡಿ, ಸಿಲಿಂಡರಿನ ಘನಫಲ V = 1/3 πr²h. ಇದು ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರವಾಗಿದೆ. ಇವಾಗ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ನು, √2 - 5 ಅನ್ನು ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ. ನೋಡಿ, ಇದು ಈ ಥರದ್ದು ಕ್ವಶನ್ ಇದ್ದೇ ಇರುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. √2 - 5 = p/q ಆಗಿರಲಿ ಅಂತ. ಇಲ್ಲಿ p/q ಅಂತ ತೊಗೊಂಡಿದ್ವಿ. p/q ಅಂದರೆ ರ್ಯಾಷನಲ್ ನಂಬರ್ ಅಂತ ಅರ್ಥ ಕರಿತಾ ಹೋಗ್ತೀವಿ. ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ತೊಗೊತೀವಿ. ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ p ಮತ್ತು ಅವಿಭಾಜ್ಯ ಸಂಖ್ಯೆಗಳಾಗಿರಲಿ. ಈ -5 ನೋಡಿ, ಬಲಗಡೆಯಿಂದ ಎಡಭಾಗದಿಂದ ಬಲಕ್ಕೆ ಬರುತ್ತೆ, +5 ಆಗುತ್ತೆ. ನಾವು ಇಲ್ಲಿ LCM ಅನ್ನು ತೊಗೊಂಡಾಗ p + 5q/q ಆಗುತ್ತೆ. ಇಲ್ಲೇನಾಗುತ್ತೆ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಆದರೆ √2 ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಯಾಕೆ, ಇದು ಆಗಿರೋದ್ರಿಂದ ಅದು ಭಾಗಲಬ್ಧ ಅಂತ ಹೇಳ್ತೀವಿ. ಆದರೆ √2 ಭಾಗಲಬ್ಧ ಸಂಖ್ಯೆ ಆಗಿದೆ, ಆದ್ದರಿಂದ ಇದು ನಮ್ಮ ಹೇಳಿಕೆ ಏನಾಗುತ್ತೆ, ಹೇಳಿಕೆ ವಿರುದ್ಧವಾಗಿದೆ ನಮ್ಮ ಹೇಳಿಕೆಗೆ. ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು, ಅಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ 18ನೇ ಕ್ವಶನ್ ನೋಡೋಣ. x + 3y = -2 ಮತ್ತು 2x - y = 3 ಆದಾಗ ಅದನ್ನು ಪರಿಹಾರ ಕಂಡುಹಿಡಿತಕ್ಕಂಥದ್ದು. ಇವಾಗ ನೋಡಿ, ಇವಾಗ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಇದು 1ರಿಂದ ಗುಣಿಸ್ತಾ ಹೋಗೋಣ, ಮತ್ತು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಇದು 2ರಿಂದ ಗುಣಿಸ್ತಾ ಹೋಗೋಣ. ಫಸ್ಟ್ ಈಕ್ವೇಷನ್ 2ರಿಂದ, ಎರಡನೇ ಈಕ್ವೇಷನ್ 1ರಿಂದ. ನಮಗೇನು ಬರುತ್ತೆ, ಈ 3 ಮತ್ತು 4 ಈಕ್ವೇಷನ್ ಬರುತ್ತೆ. ಸಾಲ್ವ್ ಮಾಡಿದ್ರೆ y = -1 ಆಗುತ್ತೆ. ಆ -1ಅನ್ನು 1ನೇ ಈಕ್ವೇಷನಲ್ಲಿ ಅದನ್ನು ತುಂಬಿದಾಗ ಏನಾಗುತ್ತೆ, x = 1 ಆಗ್ತಾ ಹೋಗುತ್ತೆ. ಅಂದರೆ ನಮಗೆ ಉತ್ತರ ಏನಾಗುತ್ತೆ, x = 1, y = -1 ಆಗುತ್ತೆ. ಇವು ಅದರ ಸಮೀಕರಣದ ಮೂಲಗಳು. ನೆಕ್ಸ್ಟ್ x² + x - 12 = 0 ಸಮೀಕರಣದ ಮೂಲಗಳನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ. ಇದು ನೋಡಿ, ಯಾವಾಗಲೂ ಕೇಳ್ತಾನೆ ಇರ್ತಾರೆ, ಈ ಥರದ್ದು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. x² + x - 12 = 0 ಅಂತಕ್ಕಂಥದ್ದು. a = 1 ಆಗಿರುತ್ತೆ, b = 1, c = -12. ಇಲ್ಲಿ ಸೂತ್ರ ಏನು, x = -b ± b² - 4ac/2a ಅಂತ ಕರಿತಾ ಹೋಗ್ತೀವಿ. ಆ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ವ್ಯಾಲ್ಯೂಗಳನ್ನು ಅದನ್ನು a b c ಅದರಲ್ಲಿ ಹಾಕಿ ಅವಾಗ ಏನು ಮಾಡ್ತೀವಿ ನೋಡಿ, 1² ಅಂದರೆ 1, ಇವೆರಡನ್ನ ಮಲ್ಟಿಪ್ಲಿಕೇಷನ್ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 12 × 4 = 48, ಎರಡನ್ನ ಕೂಡಿದ್ರೆ 49 ಆಗುತ್ತೆ. 49 ವರ್ಗಮೂಲ 7 ಆಗುತ್ತೆ. -1 + 7/2 ಅಂತ ಬರೀರಿ. -1 - 7/2 ಅಂತ ತೊಗೊಂಡ್ರೆ ಅದು ನಾವು ಸಿಂಪ್ಲಿಫೈ ಮಾಡಬೇಕು. x = 3 ಮತ್ತು x = -4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ, 20ನೇ ಕ್ವಶನ್. 3, 7, 11 ಈ ಸಮಾಂತರ ಶ್ರೇಣಿಯ 11ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು a = 3 ಮತ್ತು d = a2 - a1 ಅದು ನಮಗೆ 4 ಆಗುತ್ತೆ. n = 15 ಆಗುತ್ತೆ. ಯಾಕೆ 15ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಫಾರ್ಮುಲಾ ಗೊತ್ತಿದೆ, an = a + n - 1 × d ಅಂತಕ್ಕಂಥದ್ದು. ಆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ a 15 = 59 ಆಗುತ್ತೆ. ಇದು ನಮಗೆ ಉತ್ತರ ಆಗಿದೆ. ನೆಕ್ಸ್ಟ್, ಏಕಕಾಲದಲ್ಲಿ 2 ದಾಳಗಳನ್ನು ಎಸೆದಾಗ ಮೇಲೆ ಬರುವ ಮುಖಗಳ ಸಂಖ್ಯೆ ಮೊತ್ತ 8 ಆಗಿರುವ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಈ ಏಕಕಾಲದಲ್ಲಿ 2 ದಾಳಗಳನ್ನು ಹೇಳಿದ್ದಾರೆ. ಅವಾಗ ಏನು ಮಾಡಬೇಕು, s = 1, 1, 1, 2, 1, 3, 1, 4 ಇದೇ ಥರ ಬರೀತಾ ಹೋದರೆ ನಮಗೆ ಒಟ್ಟು 6, 6 ಅಂತಕ್ಕಂಥದ್ದು ಒಟ್ಟು ಎಷ್ಟು ಬರ್ತದೆ, 36 ಬರ್ತದೆ. ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರುವ ಘಟನೆ ಎ ಆಗಿರಲಿ ಅಂತ ತೊಗೊಂಡ್ರೆ 2 ಸಂಖ್ಯೆಗಳನ್ನು ಕೂಡಿದಾಗ ನಮಗೆ 10 ಬರಬೇಕು. ಅಂಥ ಸಂಖ್ಯೆಗಳು ಎಷ್ಟಿದ್ದಾವೆ, ಕೇವಲ 5 ಮಾತ್ರ ಬರ್ತಿದೆ. P of A = N of A / N of S ಅಂತ ಕರಿತಾ ಹೋಗ್ತೀವಿ. 5/36 ಆಗುತ್ತೆ. ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ. 23ನೇ ಕ್ವಶನ್ ನೋಡೋಣ. ಚಿತ್ರದ ಸಹಾಯದಿಂದ sin θ ಮತ್ತು cot α ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. sin θ ಇಲ್ಲಿ ನೋಡಿ, ಇದು θ ಇಲ್ಲಿ ಕೊಟ್ಟಿದ್ದಾರೆ. ಈ sin θ ಅಂದರೆ ನಮಗೆ ಆಪೋಸಿಟ್ ಅಂತಕ್ಕಂಥದ್ದು, ಇದು ಆಪೋಸಿಟ್ ಆಗಿರುತ್ತೆ. ಆಪೋಸಿಟ್ ಇದು
ಹೈಪಾಟಿನಸ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಫಸ್ಟ್ ನೋಡಿ ಕಾಟ್ ಆಲ್ಫಾ ಅಂತ ಹೇಳಿದರೆ ಇದು ಕಾಟ್ ಇಲ್ಲಿದೆ, ಆಲ್ಫಾ ಅಂತ ಬಂದಿದೆ. ಇದಕ್ಕೆ ಅಡ್ಜಸೆಂಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್, ಇದು ಹೈಪಾಟಿನಸ್ ಆಗುತ್ತೆ. 3/4 ಕಾಟಿಗೆ ಬರುತ್ತೆ, ಸೈನ್ಗೆ 3/5 ಆಗುತ್ತೆ ಆನ್ಸರ್. ನೆಕ್ಸ್ಟ್ ಇನ್ನೊಂದು ನೋಡಿ, ಈ ಥರದ್ದು ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ AM/AB = AN/AD ಎಂದು ಸಾಧಿಸಿ ಅಂತಕ್ಕಂಥದ್ದು. ಫಸ್ಟ್ ನಾವೇನು ಮಾಡಬೇಕು, ಎರಡು ಪ್ಯಾರಲಲ್ಸ್ ಏನಿದ್ದಾವೆ ಅವನ್ನು ಬರಿತಾ ಹೋಗೋಣ, ಸಮಾಂತರ ರೇಖೆಗಳನ್ನು. ಥೇಲ್ಸ್ ಪ್ರಮೇಯದ ಪ್ರಕಾರ AM/MB = AL/LC ಆಗುತ್ತೆ. ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳೋಣ. ಮತ್ತು ಇನ್ನೊಂದು ತ್ರಿಭುಜ ತೊಗೊಳ್ಳೋಣ, ADC ಅಂತಕ್ಕಂಥದ್ದು. ಇದು ADC ಈ ಟ್ರಯಾಂಗಲನ್ನು ತೊಗೊಂಡಾಗ ಇವೆರಡು ಪ್ಯಾರಲಲ್ ಆಗುತ್ತೆ. ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ ನಾವು ಥೇಲ್ಸ್ ಪ್ರಮೇಯದ ಪ್ರಕಾರ ಏನನ್ನ ಋತುಕ್ರಮಗಳನ್ನು ಬರೆದ್ರೆ, ಇದು ಪ್ರಮೇಯ ಪ್ರಕಾರ ಬರೆದಿದ್ವಿ, ಅದು ಋತುಕ್ರಮಗಳನ್ನು ಅಂದರೆ +1 ಆ್ಯಡ್ ಮಾಡ್ತಾ ಹೋಗೋಣ. ಆವಾಗ ಅದು ನೋಡಿ ಇವೆರಡನ್ನ ಆ್ಯಡ್ ಮಾಡಿದರೆ AB ಆಗುತ್ತೆ, AM ಹಂಗೆ ಬರೆಯೋಣ. ಇವೆರಡನ್ನ ಆ್ಯಡ್ ಮಾಡಿದ್ರೆ AD ಆಗುತ್ತೆ, AN ಅಂತಲೇ ಬರೆಯೋಣ. ಅವರು ಋತುಕ್ರಮಗಳನ್ನು ತೆಗೆದುಕೊಂಡಾಗ ನಮಗೆ ಆನ್ಸರ್ ಈ ಥರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ನೋಡೋಣ, ಎರಡನೇ ವಿಧಾನದಲ್ಲಿ ತುಂಬ ಈಸಿ ಇರ್ತಕ್ಕಂಥ ವಿಧಾನ, ನಾವು ಡೈರೆಕ್ಟಾಗಿ ಈ ವಿಧಾನದಲ್ಲಿ ಬಳಸಿ ಅದನ್ನು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಅಥವಾ ಅಂತ ಇನ್ನೊಂದು ಕ್ವಶನ್ ಇದೆ. ಅದಕ್ಕೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾದರೆ ಅವುಗಳು ಸರ್ವಸಮ ಎಂದು ಸಾಧಿಸಿ ಅಂತಕ್ಕಂಥದ್ದು. ನೋಡಿ ಅದು ಗೊತ್ತಿರ್ತಕ್ಕಂಥ ವಿಚಾರ ನಮಗೆ. ವಿಸ್ತೀರ್ಣ ABC / ತ್ರಿಭುಜ, ವಿಸ್ತೀರ್ಣದ ತ್ರಿಭುಜ DEF = ಫಾರ್ಮುಲಾ ಗೊತ್ತಿದೆ. ಅದರಲ್ಲಿ ಏನು ಮಾಡೋಣ, ನಾವು ಕೇವಲ ಇವನ್ ಅಂತ ಏನು ಮಾಡೋಣ, AB/DE = BC/EF = AC/DF ² 1, ಎಲ್ಲ ಸ್ಕ್ವೇರ್ =1 ಅಂತ ನಮಗೊಂದು ಗೊತ್ತಿದೆ. ವಿಸ್ತೀರ್ಣ ABCD = ವಿಸ್ತೀರ್ಣ DEF. ಅದಕ್ಕೆ ಏನು ಮಾಡೋಣ, ಇದು ಪ್ರತಿಯೊಂದಕ್ಕೂ ಈಕ್ವಲ್ ಒಂದೊಂದು ಆಗಿರುತ್ತೆ. ಅವಾಗ ಇದು ನೋಡಿ AB/DE ನಾನು ಒಂದೇ ಒಂದು ಇಲ್ಲಿ ತೊಗೊಂಡು ಮಾಡ್ತಾ ಹೋಗ್ತೀನಿ. AB/DE ² ಇದೆ ಅಲ್ವಾ, ² 1 ಆಗುತ್ತೆ. ಇದಕ್ಕೆ AB/DE ಅಂತ ತೊಗೊಳ್ಳೋಣ. DE ಏನಾಗುತ್ತೆ, ಇದನ್ನು ಸ್ಕ್ವೇರ್ನ ಬಿಟ್ಟರೆ ಈ ಕಡೆ ಸ್ಕ್ವೇರ್ ರೂಟ್ ಅಂತ 1 ಹಾಕ್ತೀವಿ. ಅವಾಗ ಏನಾಗುತ್ತೆ, AB/DE = 1 ಬರುತ್ತೆ. ಅದರ ಅರ್ಥ ಏನಂದರೆ ಇವೆಲ್ಲವೂ ಸಹ AB = D ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ D ಅಂದರೆ ಅವು ಎಲ್ಲ ಬಾಹುಗಳು ಒಂದಕ್ಕೊಂದು ಸಮವಾಗಿರೋದ್ರಿಂದ ಅಂದರೆ ಬಾಹು ಸಿದ್ಧಾಂತದ ಪ್ರಕಾರ ಆ ಎಲ್ಲ ತ್ರಿಭುಜ ಒಂದಕ್ಕೊಂದು ಅವು ಸರ್ವಸಮವಾಗಿರ್ತವೆ ಅಂತ ಸಾಧಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. 24ನೇದು, 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಕೇಂದ್ರದಿಂದ ಅವುಗಳ ವ್ಯಾಸದಷ್ಟು ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಗಳನ್ನು ಹೇಳಿರಿ ಅಂತ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ಫಸ್ಟು ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ. ಅದು ನಮಗೆ ಏನಾಗುತ್ತೆ, ಅಲ್ಲಿ ವ್ಯಾಸ ಅಂದರೆ 2 ಇಂಟು ತ್ರಿಜ್ಯ ಆಗುತ್ತೆ, 8 ಸೆಂಟಿಮೀಟ್ರ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು, ನಾವು 4 ಸೆಂಟಿಮೀಟ್ರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ಹಾಕಬೇಕು. ಈ ವೃತ್ತವನ್ನು ಹಾಕಿದ ಮೇಲೆ ನೋಡಿ, ಅದರ 2ರಷ್ಟು ಅಂತ ಹೇಳಿದ್ದಾರೆ. ಅವಾಗ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಾಗಬೇಕು, ಅದು 8 ಸೆಂಟಿಮೀಟ್ರ್ ಆಗಬೇಕು. 8 ಸೆಂಟಿಮೀಟರ್. ಇವಾಗ ನೋಡಿ, ಇಲ್ಲಿ AB = 8 ಸೆಂಟಿಮೀಟರ್ ಅಂತ ಕರೆದಾಗ ಬೈಸೆಕ್ಟ್ ಮಾಡೋಣ. ಆವಾಗ ಮಧ್ಯಬಿಂದು M ಅಂತಕ್ಕಂಥ ಬರುತ್ತೆ. M ಬಿಂದುವಿನಲ್ಲಿ ನಾವು ಇಟ್ಕೊಂಡು ಒಂದು ವೃತ್ತವನ್ನು ಹಾಕಿದರೆ ಈ ವೃತ್ತ ಏನಾಗುತ್ತೆ, AB ಬಿಂದುಗಳ ಮೂಲಕ ಹಾದು ಹೋಗುತ್ತೆ. ಅವಾಗ ಹಾದು ಹೋದಾಗ ಈ ಬಿಂದುವಿನಲ್ಲೇ ಇರೋದ್ರಿಂದ ಈ ಬಿಂದು ಮತ್ತು ಇದನ್ನು ಗುರುತಿಸ್ತಾ ಹೋಗೋಣ, P and Q ಅಂತ. A ಬಿಂದುವಿನಿಂದ ನಾವು ಒಂದು ಸ್ಪರ್ಶಕವನ್ನು ಈ ರೀತಿಯಾಗಿ ಎಳೆಯಬಹುದು. ಅಂದರೆ ನಾವು ಇಷ್ಟು ನೋಡಿ, ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ ಇದು. ನಾವು ಈಸಿಯಾಗಿ 2 ಅಂಕಗಳನ್ನು ಪಡೆಯಬಹುದು. ಅಥವಾ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಸ್ಪರ್ಶಗಳನ್ನು ಹೇಳಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ, ಸ್ಪರ್ಶಗಳ ನಡುವಿನ ಕೋನ 60 ಡಿಗ್ರಿ ಇರಬೇಕಂದ್ರೆ ಇಲ್ಲಿ ನಾವು ವೃತ್ತದ ಮಧ್ಯಕೋನ ಏನಾಗುತ್ತೆ ಅಂದರೆ 180 - 60 ಡಿಗ್ರಿ ಅಂತ ಮಾಡ್ತಾ ಹೋಗಬೇಕು. ಅವಾಗ ಏನಾಗುತ್ತೆ, 120 ಡಿಗ್ರಿ ಆಗುತ್ತೆ. ಆ 120 ಡಿಗ್ರಿ ಮಧ್ಯಕೋನ ಅಂತ ತೊಗೊಂಡಾಗ ಇಲ್ಲಿ ಈ ಕೋನವನ್ನು ರಚನೆ ಮಾಡಿದಾಗ ಇಲ್ಲಿ ನಮಗೆ 90 ಡಿಗ್ರಿ ಕೋನಗಳನ್ನು 2 ರಚನೆ ಮಾಡಿ ABಯಲ್ಲಿ ಆ 2 ರೇಖೆಗಳನ್ನು ವೃದ್ಧಿಸಿದಾಗ ಇಲ್ಲಿ ಎಲ್ಲೋ ಛೇದಿಸುತ್ತೆ ಅಂತ, ಅಲ್ಲಿ ಏನಾಗುತ್ತೆ 60 ಡಿಗ್ರಿ ಬರುತ್ತೆ. ಇದು ತುಂಬ ಈಸಿಯಾಗಿ ನಾವು 2 ಅಂಕನ ಪಡಿಬೋದು. ಇವಾಗ 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 3 ಅಂಕದ ಪ್ರಶ್ನೆಗಳು. ಈ 3 ಅಂಕದ ಪ್ರಶ್ನೆಗಳು ನೋಡೋಣ. ಕೆಳಗಿನವುಗಳನ್ನು ಬಿಡಿಸಿರಿ ಅಂತ ಕೊಟ್ಟಿದ್ದಾರೆ. 9 × 3 27 ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಫಸ್ಟ್ ಒನ್ ನೋಡೋಣ. secant A of 1 - sin A secant A plus tan A = 1 ಎಂದು ಸಾಧಿಸಿ. ತುಂಬ ಈಸಿ ಇರ್ತಕ್ಕಂಥ. ಫಸ್ಟ್ LHS ಬರ್ಕೊಂತ ಹೋಗೋಣ. secant Aನ 1/cos A ಅಂತ ಬರೆಯೋಣ. ಮತ್ತು ಇಲ್ಲಿ ನೋಡಿ 1 - sin A ಹಾಗೆ ಬರೆಯೋಣ. ಇದನ್ನು secant Aನ ಮತ್ತು 1/cos ಅಂತ ತೊಗೊಳ್ಳೋಣ. ಟ್ಯಾನ್ನ sin A/cos A ಅಂತ ಆಗುತ್ತೆ.
ಇವಾಗ ಇಲ್ಲಿ ಏನು ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 1/cos A / sin A/cos A ಆಗುತ್ತೆ. ಇಲ್ಲಿ 1/cos A ಪ್ಲಸ್ sin A/cos A, ಇದು ಹೇಗಿದೆಯೋ ಹಾಗೆ ಬರೀತೀನಿ. ಇಲ್ಲಿ ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ, ಗುಣಿಸಿದ್ದೀನಿ. ಇವಾಗ ಇವೆರಡನ್ನ ನೋಡ್ತಾ ಹೋಗಿ, ಈ ಎರಡಲ್ಲಿ ಏನಾಗುತ್ತೆ, cos A ಎರಡು ಇದ್ದಾವೆ, ಅದಕ್ಕೆ 1 - sin A ಅಂತ ಬರೀಬೋದು. ಇಲ್ಲಿ cos A ಒಂದೇ ಇರೋದ್ರಿಂದ ನಮಗೆ LCM ಅದೇ ಬರುತ್ತೆ, 1 + sin A ಆಗುತ್ತೆ. ಇವಾಗ cos A × cos A ಏನಾಗುತ್ತೆ, cos². ಇಲ್ಲಿ 1 + sin A 1 - sin A 1 + sin A ಅಂದರೆ A² - B² ಫಾರ್ಮುಲಾ ಆಗುತ್ತೆ, ಅದಕ್ಕೆ 1² - sin² A ಆಗುತ್ತೆ. 1 - sin² Aಗೆ ನಾವು cos² A ಅಂತ ಬರೆಯೋದು, ಕೆಳಗಡೆ cos² A ಇದೆ, ಕ್ಯಾನ್ಸಲ್ ಆಗಿ 1 ಬರುತ್ತೆ. ಓಕೆನಾ, ಇದು ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ನು, ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆನಾ, ಅದೇ ಕ್ವಶನಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಯಾವುದು ನೋಡಿ, √1 + sin A / 1 - sin A ಕೊಟ್ಟು secant A + tan A ಎಂದು ಸಾಧಿಸಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದನ್ನು ಹೆಂಗೆ ಸಾಧಿಸ್ತಕ್ಕಂಥದ್ದು ಅಂದರೆ, ನಾವು ಛೇದದಲ್ಲಿ ಏನಿದೆಯೋ ಅದೇ ಸಂಖ್ಯೆಯಲ್ಲಿ √1 + sin A 1 + sin A ಅಂತ ಗುಣಿಸ್ತಾ ಹೋಗಬೇಕು. ಗುಣಿಸಿದಾಗ ಏನಾಗುತ್ತೆ, ಮೇಲ್ಗಡೆ 1 + sin A ಹೋಲ್² ಬರುತ್ತೆ, ಕೆಳಗಡೆ ಏನಾಗುತ್ತೆ A² - B² ಫಾರ್ಮುಲಾ ಅಂದರೆ 1² - sin² A ಆಗುತ್ತೆ. ಆವಾಗ ನೋಡಿ, ಇದನ್ನು ನಾವು ಅಪ್ಲೈ ಮಾಡಿದಾಗ 1 + sin A ಹಾಗೆ ಬರೆಯೋಣ. ಇದಕ್ಕೆ √1 - sin² Aಗೆ √cos² A ಆಗುತ್ತೆ. ಇಲ್ಲಿ ಮೇಲ್ಗಡೆ ಏನಾಗುತ್ತೆ, ಸ್ಕ್ವೇರ್ಗೂ √ ಕ್ಯಾನ್ಸಲ್ ಆಗೋದ್ರಿಂದ ಡೈರೆಕ್ಟಾಗಿ ಇದನ್ನು ಹಂಗೆ ಬರೆದಿದ್ದೀವಿ. ಇಲ್ಲಿ ಏನಾಗುತ್ತೆ, √cos² A ಆಗುತ್ತೆ. ಅವಾಗ ಏನಾಗುತ್ತೆ, 1 + sin A / cos A ಅಂತ ತೊಗೊಂಡ್ರೆ ನಾವು ಇದನ್ನು ನೋಡಿ 1/cos A ಅಂತ ಬರೆಯೋದು, ಪ್ಲಸ್ sin A/cos A ಅಂದರೆ secant A + tan A ಉತ್ತರ ಆಗಿರ್ತದೆ. ತುಂಬ ಈಸಿ ಇರ್ತಕ್ಕಂಥದ್ದಲ್ವ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. 3x² - x³ - 3x + 5 ಅನ್ನು x - 1 - x² ಇಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇವೇನು ಮಾಡಬೇಕು, ಘಾತಾಂಕಗಳನ್ನು ನಾವು ಕ್ರಮಬದ್ಧವಾಗಿ ಬರಿತಾ ಹೋಗಬೇಕು. ಇಲ್ಲಿ ಅದು ಸರಿಯಾಗಿಲ್ಲ, ಇಲ್ಲಿ ಬರ್ತಿದ್ದೀವಿ ನೋಡಿ, -x³ + 3x² - 3x + 5 ಅಂತ ಬರ್ತಿದ್ದೀನಿ. ಇದನ್ನು -x² + x - 5 ಅಂತ ತೊಗೊಂಡಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಎರಡಕ್ಕೂ ಮೈನಸ್ ಇದೆ, ಪ್ರಾಬ್ಲಮ್ ಇಲ್ಲ ನಮಗೆ. x³ ಇದೆ, ಇಲ್ಲಿ x² ಇದೆ, ಅದಕ್ಕೆ ಒಂದು ಎಕ್ಸಿಂದ ಗುಣಿಸ್ತಾ ಹೋಗಬೇಕು. ಒಂದು ಎಕ್ಸಿಂದ ಗುಣಿಸಿದರೆ ಈ ಆನ್ಸರ್ ಬಂದಿರುತ್ತೆ. -x³ + 1x² - x ಆಗುತ್ತೆ. ಆವಾಗ ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆದಾಗ ಎರಡನೇ ನೋಡಿ, ಇಲ್ಲಿ 3x² ಇದೆ, ಇಲ್ಲಿ -1x² ಇದೆ, ಕಳಿಬೇಕು. ಆವಾಗ 2x² ಬರುತ್ತೆ. ಇನ್ನು 3x² ಇಲ್ಲಿ -1x ಇದೆ, ಕಳಿಬೇಕು, ಅಲ್ಲಿಯೂ ಸಹ ಕಳೀತಾ ಹೋಗ್ತೀವಿ. ಅಲ್ಲಿಗೆ ನಮಗೆ -2x ಆಗುತ್ತೆ, +5 ಹಾಗೆ ಬರೆಯೋಣ. ಇಲ್ಲಿ x² ಇದೆ, ಇಲ್ಲೂ ಸಹ x² ಇರೋದ್ರಿಂದ ಎಷ್ಟಿಂದ ಮಾಡೋಣ, ಮೈನಸ್, ಇಲ್ಲಿ ನೋಡಿ ಹೋಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +2x² - 2x + 2 ಆಗ್ತಾ ಹೋಗುತ್ತೆ. ಆವಾಗ ಇಂಟರ್ಚೇಂಜ್ ಮಾಡ್ತಾ ಹೋಗೋಣ. ಪ್ಲಸ್ ಇರೋದು ಮೈನಸ್ಸು, ಮೈನಸ್ ಇರೋದು ಪ್ಲಸ್ ಆದರೆ ಫಸ್ಟ್ ಟರ್ಮ್ ನೋಡಿ ಕ್ಯಾನ್ಸಲ್ ಆಗುತ್ತೆ, ಎರಡನೇ ಟರ್ಮ್ ಸಹ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 5ರಲ್ಲಿ 2 3 ಆಗುತ್ತೆ. ಇದು ಶೇಷ ಅಂತ ಬರಿತಾ ಹೋಗ್ತೀವಿ. ಇಲ್ಲಿರೋದನ್ನು ನಾವು ಭಾಗಲಬ್ಧ ಅಂತ ತೊಗೊತೀವಿ. ನೋಡಿ, ಇದು ತುಂಬ ಈಸಿ ಆಗಿರ್ತಕ್ಕಂಥದ್ದು, ಭಾಗಾಕಾರ ಆಗಿರೋದ್ರಿಂದ ನಾವು ಭಾಗಾಕಾರ ವಿಧಾನದಿಂದ ಮಾಡ್ತಾ ಹೋಗೋದು. ನೆಕ್ಸ್ಟ್, ಅಥವಾ 6 ಕ್ವಶನ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ನೋಡೋಣ. x² - 3 ಎಂಬ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು, ಫಸ್ಟು ಅವೆರಡರಲ್ಲಿ ಶೂನ್ಯತೆ ನಿಯಮ ಪ್ರಕಾರ ನಾವು ಬರೆದಾಗ x - √3 x + √3 ಆಗುತ್ತೆ. ಯಾಕೆ, a² - b² = a + b ಆಫ್ a - b ಅಂತ ತೊಗೊತಾ ಹೋಗ್ತೀವಿ, ಕರೆಕ್ಟಾ. ಇವಾಗ ಇದನ್ನು ಏನಾಗ್ತದೆ, ಅದು =0 ಅಂತ ಒಂದೊಂದು ಸಪ್ರೇಟಾಗಿ 0 ಅಂತ ತೊಗೊಳ್ಳೋಣ. ಅಲ್ಲಿಗೆ √3 ಮತ್ತು -√3 ಇವುಗಳು x² - 3ಗಳ ಶೂನ್ಯತೆಗಳಾಗಿವೆ. ಅಲ್ಲಿ ಶೂನ್ಯತೆ ಅಂದರೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋದು, ಶೂನ್ಯತೆಗಳ ಗುಣಲಬ್ಧ. a + α + β = -b/a, ಇಲ್ಲಿ α × β = c/a. ಅವೆರಡನ್ನ ಮಾಡ್ತಾ ಹೋಗಿ ಪ್ಲಸ್ ಮಾಡ್ತಾ ಹೋಗೋಣ. ಆವಾಗ ಪ್ಲಸ್ ಏನಾಗುತ್ತೆ, ನಮಗೆ 0 ಆಗುತ್ತೆ. ಇಲ್ಲಿ ನೋಡಿ, ಗುಣಿಸ್ತಾ ಹೋಗಬೇಕು, -3 ಬರ್ತಾ ಹೋಗುತ್ತೆ. ಅಲ್ಲಿಗೆ ಇದಕ್ಕೆ 1 ಅಂಕ ಮತ್ತು ಇದಕ್ಕೆ ಅಂಕಗಳನ್ನು ಹಿಂಗೆ ಕೊಡ್ತಾರೆ, ನಮಗೆ ಈಸಿಯಾಗಿ ನಾವು ಅಂಕಗಳನ್ನು ತೆಗಿಬೋದು, ಹೌದಾ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಒಂದು ಮೋಟಾರ್ ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 18 km/h ಆಗಿದೆ. ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ 24 km ದೂರ ಚಲಿಸಲು ಅದು ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ 1 ಗಂಟೆ ಹೆಚ್ಚಾಗಿದೆ. ಹಾಗಾದರೆ ಪ್ರವಾಸದ ಜವನ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಈ ಥರದ್ದು ಬಂದೇ ಬರುತ್ತೆ, ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಸ್ಟ್ ಏನು ಮಾಡಬೇಕು, ಪ್ರವಾಸದ ಜವ ಅಂತ ತೊಗೊಳ್ಳೋಣ. ಪ್ರವಾಹದ ಜವ x km/h ಆಗಿರಲಿ ಅಂತಕ್ಕಂಥದ್ದು. ಅದು ನೋಡಿ,
ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ಜಾವ ಏನಾಗುತ್ತೆ 18 - x ಆಗಿರುತ್ತೆ. ಅದು ವಿರುದ್ಧ ದಿಕ್ಕಿನಲ್ಲಿ ಅದೇ ದಿಕ್ಕಿನಲ್ಲಿ ಏನನ್ನು ತೊಗೊಂಡ್ರೆ 18 + x ಅಂತ ತೊಗೊತಾ ಹೋಗ್ತೀವಿ. ಓಕೆ, ಪ್ರವಾಹ ವಿರುದ್ಧ ದಿಕ್ಕಲ್ಲಿ ಇರೋದ್ರಿಂದ ನಾವೇನು ಮಾಡಬೇಕು, ಇಲ್ಲಿ ನೋಡಿ ನಮಗೆ ಸಮಯ ಒಂದು ಫಾರ್ಮುಲಾ ಗೊತ್ತಿದೆ, ಸಮಯ ದೂರ ಬೈ ವೇಗ ಅಂತ. ಅದರ ದೂರ ಎಷ್ಟಿದೆ, ಒಟ್ಟು 24 ಬರ್ತದೆ ಮತ್ತು ಡಿವೈಡ್ ಬೈ 18 - x ಆಗುತ್ತೆ ಗಂಟೆಗಳಂತ ತೊಗೊತಾ ಹೋಗಿ. ಅಂತೆಯೇ ಪ್ರವಾಹದ ದಿಕ್ಕಿನಲ್ಲಿ ಚಲಿಸಲು ತೆಗೆದುಕೊಂಡ ಸಮಯ ಏನಾಗುತ್ತೆ 24/18 + x ಗಂಟೆ ಆಗ್ತದೆ. ಇವಾಗ ಏನು ಮಾಡೋಣ, ಅವೆರಡಕ್ಕೂ ನೋಡಿ ಇಲ್ಲಿ 1 ಗಂಟೆಗಿಂತ ಇದು ಕಡಿಮೆ ಅಂತ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟ್ 24/18 - x ಮೈನಸ್ 24/18 + x = 1 ಅಂತ ತಗೊಳ್ರಿ. ಇದನ್ನು ಈಕ್ವೇಷನ್ನಲ್ಲಿ ಬರೆದ್ರೆ ನಮಗೆ ಈಕ್ವೇಷನ್ ಫಾರ್ಮೇಷನ್ ಆಗುತ್ತೆ x² + 48x - 324 = 0 ಆಗ್ತೈತೆ. ಅಂದರೆ x a = 1, b = 48, c = ಅಂತ ತೊಗೊಂಡ್ರೆ ನಾವು ಈಸಿಯಾಗಿ ಅದನ್ನು ಬೈ ಯೂಸಿಂಗ್ ಫಾರ್ಮುಲಾ ಮೆಥಡ್ ಅಲ್ಲಾದರೆ ಈಸಿಯಾಗಿ ಕಂಡುಹಿಡಿತಾ ಹೋಗ್ತೀವಿ. ಅದರಲ್ಲಿ ಎಷ್ಟಾಗುತ್ತೆ ಅಂದರೆ x = 6 ಬರುತ್ತೆ ಮತ್ತು x = ಎಷ್ಟಾಗುತ್ತೆ -54 ಆಗುತ್ತೆ. ಇಲ್ಲಿ x ನಾವು ಏನು ಮಾಡ್ತೀವಿ, ಯಾವಾಗಲೂ ವೇಗ ಪಾಸಿಟಿವ್ ಆಗ್ತು ಅಂತ ಹೋಗ್ತೀವಿ. ಪ್ರವಾಹದ ವೇಗ ಏನಾಗುತ್ತೆ 6 km/h, 1 ಗಂಟೆಗೆ 6 km/h ಆಗಿರುತ್ತೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿತಕ್ಕಂಥದ್ದು. ಬಹುಲಕ ಕಂಡುಹಿಡಿಯೋದು ತುಂಬ ಈಸಿ ಇರ್ತಕ್ಕಂಥ ಫಾರ್ಮುಲಾ, ಹೌದಾ? ಬಹುಲಕವನ್ನು ಕಂಡುಹಿಡಿಬೇಕಾದ್ರೆ ಹೈಯೆಸ್ಟ್ ಕುಟುಂಬಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾವು ಏನು ಮಾಡೋದು, ಫ್ರೀಕ್ವೆನ್ಸಿ ಅಂತ ಇರ್ತದೆ. ಇಲ್ಲಿ ಫ್ರೀಕ್ವೆನ್ಸಿ ಹೈಯೆಸ್ಟ್ ಎಲ್ಲಿದೆ, ಇಲ್ಲಿದೆ, ಹೌದಾ? ಇದನ್ನು ಏನು ಮಾಡಬೇಕು, ನಾವು F1 ಅಂತ ತೊಗೊಳ್ಬೇಕು. ಅದಕ್ಕೆ ನೋಡಿ, ಅದಕ್ಕಿಂತ ಮುಂಚೆ ಬರ್ತಕ್ಕಂಥದ್ದು ಏನಾಗ್ತದೆ, ಇದು F0 ಅಂತ ತೊಗೊತೀವಿ, F0 ಅಂತ ತೊಗೊತೀವಿ, ಇಲ್ಲಿ F2 ಅಂತ ತೊಗೊತೀವಿ, ಹೌದಾ? ಇವಾಗ ಇದರಲ್ಲಿರ್ತಕ್ಕಂಥದ್ದು ಏನಾಗುತ್ತೆ, ಈ ಒಂದು ಇದಕ್ಕೆ ಒಂದು ಬಾಕ್ಸ್ ಹಾಕ್ಕೊಂಡ್ರೆ 3 ಅನ್ನೋದು ಏನಾಗುತ್ತೆ, ಅದು ಎಲ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಮತ್ತು ಅವೆರಡನ್ನ ಮೈನಸ್ ಮಾಡಿ ಅದು H ವ್ಯಾಲ್ಯೂ ಆಗ್ತಾ ಹೋಗುತ್ತೆ. H ವ್ಯಾಲ್ಯೂ H = 2 ಆಗುತ್ತೆ, ಕರೆಕ್ಟಾ? ಮೈನಸ್ ಮಾಡಿ 5 - 2 ಅಂದರೆ ಅಲ್ಲ, 5 - 3 ಅಂದರೆ 2 ಆಗುತ್ತೆ. ಆ ವ್ಯಾಲ್ಯೂಸ್ನ ಈ ಫಾರ್ಮುಲಾದಲ್ಲಿ ಬಹುಲಕ L ಪ್ಲಸ್ F1 - F0 / 2 F1 - F0 - F2 × H ಅಂತ ತೊಗೊಂಡ್ರೆ ಅವಾಗೇನಾಗುತ್ತೆ, ಅದು ಸಿಂಪ್ಲಿಫೈ ಮಾಡೋಣ, ವ್ಯಾಲ್ಯೂಸ್ನ ನಮಗೆ 3.286 ಆಗುತ್ತೆ. ಇದು ಬಹುಲಕವಾಗಿರುತ್ತೆ. ನೋಡಿ, ಇದೇ ಕ್ವಶನ್ಗೆ 6 ಕ್ವಶನ್ ಇರುತ್ತೆ. 6 ಕ್ವಶನ್ ಅಂದರೆ ಸರಾಸರಿ ಕಂಡುಹಿಡಿತಕ್ಕಂಥದ್ದು. ಸರಾಸರಿ ಕಂಡುಹಿಡಿಯೋದು ಯಾವ ಮೆಥಡಲ್ಲಾದರೂ ಮಾಡ್ಬೋದು, ನಮಗೆ ನೇರ ವಿಧಾನದಲ್ಲಾದರೂ ಮಾಡ್ಬೋದು, ಇಲ್ಲ ಬೇರೆ ಬೇರೆ ಮೆಥಡ್ ಇದ್ದಾವೆ, ಆ ಮೆಥಡಲ್ಲಿ ಆದರೂ ಮಾಡ್ಬೋದು. ಅಸ್ಯೂಮ್ಡ್ ಮೀನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತಕ್ಕಂಥ ಮೆಥಡಲ್ಲಿ ಇಲ್ಲಿ ಮಾಡ್ತಕ್ಕಂಥ ಮೆಥಡ್ ಏನಂದರೆ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ನಾವು ಮಾಡ್ತಕ್ಕಂಥದ್ದು ವಿಧಾನ. ಇಲ್ಲಿ ಫಸ್ಟ್ xi ಕಂಡುಹಿಡಿಬೇಕು. ಈ ಎರಡು ಸಂಖ್ಯೆಗಳನ್ನು ಕೂಡಿ ಡಿವೈಡ್ 2ರಿಂದ ಭಾಗಿಸಿದಾಗ ನಮಗೆ 17.5 ಬರುತ್ತೆ. ಈ ಎರಡು ಸಂಖ್ಯೆಗಳನ್ನು ಕೂಡಿ ಮತ್ತೆ 2ರಿಂದ ಭಾಗಿಸಿ 32.5 ಬರುತ್ತೆ. ಈ ರೀತಿಯಾಗಿ ಇವನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನೋಡೋಣ, D = ನಾವು ಇಲ್ಲಿ ಅಸ್ಯೂಮ್ಡ್ ಮೀನ್ ಅಂತಕ್ಕಂಥದ್ದನ್ನು ತೊಗೊಳ್ತಾ ಹೋಗಬೇಕು. ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಏನಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನೋಡಿ, DI = xi - a ಅಂತ ತೊಗೊಂಡಿದ್ದಾರೆ. ಆವಾಗ ಫಸ್ಟ್ ಇಲ್ಲಿ 0 ಆಗುತ್ತೆ. UI ಇರ್ತಕ್ಕಂಥದ್ದು ಇರೋದ್ರಿಂದ ಇಲ್ಲ, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ 30 ಆಗುತ್ತೆ, ಅದೇ 45, 60, 75. ಆ ಹೆಚ್ಚಿಂದ ಭಾಗಿಸ್ತಾ ಹೋಗಬೇಕು. ಇಲ್ಲಿ 2, 3, 4, 5 ಆಗುತ್ತೆ. ನೋಡಿ, ಇದನ್ನು ಗುಣಿಸ್ಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಸರ್ತಿ ಹೇಳ್ತೀನಿ. FI ಇಲ್ಲಿ ನೋಡ್ತಾ ಹೋಗಿ, FI ಮತ್ತು UI ಅಂತ 2 × 0 ಅಂದರೆ 0 ಆಗುತ್ತೆ, 3 × 1 ಅಂದರೆ 3 ಆಗುತ್ತೆ, 7 × 2 ಅಂದರೆ 14 ಆಗುತ್ತೆ, 6 × 3 ಅಂದರೆ 18 ಆಗುತ್ತೆ, 6 × 4 ಅಂದರೆ 24 ಆಗುತ್ತೆ, 6 × 5 ಅಂದರೆ 30 ಆಗುತ್ತೆ. ಈ ಎಲ್ಲ ಸಂಖ್ಯೆಗಳನ್ನು ಕೂಡ್ತಾ ಹೋಗಿ 89 ಬರುತ್ತೆ. ಆ 89ನ್ನು ಈ ಸರಾಸರಿ ಒಂದು A + H ಆಫ್ ಸಿಗ್ಮಾ UI FI UI = ಸಿಗ್ಮಾ FI ಅಂತ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನಮಗೆ 62 ಆನ್ಸರ್ ಆಗಿರ್ತದೆ. ಓಕೆನಾ? ನೆಕ್ಸ್ಟ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಎಷ್ಟೋ ಸರ್ತಿ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಈ ಡಯಾಗ್ರಾಮ್ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನಮಗೆ ಇಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ. ಚಿತ್ರದಲ್ಲಿ ತೋರಿಸಿರುವಂತೆ 4 ಸೆಂಟಿಮೀಟರ್ ಬಾಹುಗಳ ಒಂದು ಚೌಕದ ಪ್ರತಿ ಮೂಲೆಯಲ್ಲಿ 1 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ಚತುರ್ಕವನ್ನು ಮತ್ತು 2 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತವನ್ನು ಕತ್ತರಿಸಿದೆ. ಚೌಕದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ವ್ಯಾಸ ಕೊಟ್ಟಿದ್ದಾರೆ. ಅಂದರೆ ವ್ಯಾಸ ಕೊಟ್ಟಾಗ ನಾವೇನು ಮಾಡಬೇಕು, ತ್ರಿಜ್ಯ ಏನಾಗಿರುತ್ತೆ ಅದರ ಅರ್ಧದ 1 ಸೆಂಟಿಮೀಟರ್ ಆಗುತ್ತೆ, ಕರೆಕ್ಟಾ? ಆಮೇಲೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ರತಿ ಕೋನ ಇದು ಚೌಕಾಕಾರ ಇರೋದ್ರಿಂದ 90 ಡಿಗ್ರಿ ಬರ್ತದೆ. ನಮಗಿಲ್ಲಿ
90 ಡಿಗ್ರಿ, ಅಂದರೆ ಅಲ್ಲಿಗೆ ತೀಟಾ ಇಸ್ಬಿಟ್ಟು 90 ಡಿಗ್ರಿ ಆಗುತ್ತೆ. ರೇಡಿಯಸ್ ಗೊತ್ತಾಯಿತು, ತ್ರಿಜ್ಯ ಗೊತ್ತಾಯಿತು. ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗುತ್ತೆ, ತೀಟಾ/360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತಾ ಹೋಗ್ತೀವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಎಷ್ಟು ಬರ್ತದೆ, 11/14 ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ತಗೋಣ, ಇದು 1 2 3 4 ಅಂತಕ್ಕಂಥದ್ದು. ಇಲ್ಲಿ 4 ವೃತ್ತಚತುರಗಳ ವಿಸ್ತೀರ್ಣ ಅಂತ ಕೊಟ್ಟಾಗ 4 ಇಂಟು 11/14 ಅಂತ ಮಾಡಿದ್ರೆ 22/7 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಮಧ್ಯ ಭಾಗದಲ್ಲಿರುವ ವೃತ್ತದ ವಿಸ್ತೀರ್ಣ, ಇಲ್ಲಿ ಮಧ್ಯ ಭಾಗದಲ್ಲಿರ್ತಕ್ಕಂಥ ವೃತ್ತದ ವಿಸ್ತೀರ್ಣ ಅದು ಸಪ್ರೇಟ್ ಮಾಡಿದ್ವಿ, ಅದು ಸಹ ಎಷ್ಟು ಬಂದಿರುತ್ತೆ, 22/7 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನಾವೇನು ಮಾಡೋಣ, ಟೋಟಲ್ ಇಲ್ಲಿ ನೋಡಿ, ಇವಾಗ ಉಳಿದ ಭಾಗ ಚೌಕದ ಉಳಿದ ಭಾಗದ ವಿಸ್ತೀರ್ಣ ಇದ್ಕೊಂಡು ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತ ಚತುರಕಗಳ ವಿಸ್ತೀರ್ಣ ಮೈನಸ್ ಮಧ್ಯ ಭಾಗದಲ್ಲಿರುವ ವೃತ್ತದ ವಿಸ್ತೀರ್ಣ ಅಂತ ತೊಗೊಂಡಿದ್ವಿ. 16 ಮೈನಸ್ ಇವೆರಡನ್ನು ಮೈನಸ್ ಮಾಡ್ತಾ ಹೋಗಿ 68/7 ಅಲ್ಲಿಗೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ, ಇದನ್ನು ಈಸಿಯಾಗಿ ಇನ್ನೊಂದು ವಿಧಾನದಲ್ಲೂ ಸಹ ನಾವು ಮಾಡ್ತಾ ಹೋಗ್ಬೋದು. ಇಲ್ಲಿ 16 ವೃತ್ತದ ವಿಸ್ತೀರ್ಣ 16 ಆಗುತ್ತೆ, ಮೈನಸ್ ಇಲ್ಲಿ ಇವೆಲ್ಲ 4 ಭಾಗಗಳು ಮತ್ತು ಇದೊಂದು ಸೇರಿಸಿದ್ರೆ 2 ಆಗುತ್ತೆ. 2πr² ಅಂತಲೇ ತೊಗೊಳ್ಬೋದು. ಇಲ್ಲಿ 16 ಆಯ್ತಲ್ವ, ಇದು ಯಾಕೆ 16 ಆಗುತ್ತೆ, 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. 16 ಹಾಗೆ ಬರಿತೀನಿ, -2 ಇಂಟು 22/7 ಇಂಟು 1 ಬರುತ್ತೆ, ಕರೆಕ್ಟಾ. ಇವಾಗ 16 ಮೈನಸ್ 44/7 ಆಗುತ್ತೆ. ಇಲ್ಲಿ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಕ್ಕಂಥದ್ದು, ಅಲ್ಲಿಗೆ ನಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ ಮಾಡಿದ್ರೆ 68/7 ಡೈರೆಕ್ಟಾಗಿ ನಮಗಿಲ್ಲ ಆನ್ಸರೇ ಬರ್ತದೆ. ಎಷ್ಟು, 112 ಮೈನಸ್ 44/7 ಅಂದರೆ ನಮಗೆ ಬರ್ತಕ್ಕಂಥದ್ದು 68/7 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಸಹ ನಾವು ಮಾಡ್ಬೋದು. ನೆಕ್ಸ್ಟ್, ಇದು ಪ್ರಮೇಯ. ನಿಮಗೆ ಆಲ್ರೆಡಿ ಗೊತ್ತಿದೆ, ಭಾಳಷ್ಟು ಎಕ್ಸಾಮ್ಗಳಲ್ಲಿ ಈ ಪ್ರಮೇಯವನ್ನು ಕೊಟ್ಟಿದ್ದಾರೆ. ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ಎಂದು ಸಾಧಿಸಿ ಅಂತಕ್ಕಂಥದ್ದು. ಇದನ್ನು ನೋಡ್ತಾ ಹೋಗಿ, ಕರೆಕ್ಟಾ. ಇದು ಎಲ್ಲ ಎಕ್ಸಾಮ್ಗಳಲ್ಲಿ ಮತ್ತು ಬೇರೆ FA4ಗಳಲ್ಲಿ ಈ ಕ್ವಶನ್ ಬಂದಿದೆ, ಹೌದಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 31ನೇ ಕ್ವಶನ್ ನೋಡಿ, 2,1 ಮತ್ತು 7,6 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಏನನ್ನ ಬಂದಾಗ ನಾವು ಈ ಫಾರ್ಮುಲನ್ನು ಹಾಕಂತ ಹೋಗಬೇಕು. P(x, y) m1x2 + m2x1 m1 + m2 ಅಂತ, m1y2 + m2y1 m1 + m2 ಅಂತ ಹಾಕ್ಕೊಂಡು ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ P(x, y) ಏನಾಗುತ್ತೆ, 5,4 ಆಗಿರುತ್ತೆ. ನೋಡಿ, ಎಷ್ಟು ಈಸಿಯಾಗಿದೆ, 3 ಮಾರ್ಕ್ಸ್ ಕ್ವಶನ್, ಹೌದಾ. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ಆನ್ಸರ್ ಬಂದುಬಿಡುತ್ತೆ. ಅಥವಾ ಇನ್ನೊಂದು ಕ್ವಶನ್ ಇದೆ, ಅದೇ ಶೃಂಗ ಬಿಂದುಗಳಿಗೆ ಏನಾಗುತ್ತೆ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದು ಸೂತ್ರ ಗೊತ್ತಿದೆ, ತ್ರಿಭುಜ ABC ವಿಸ್ತೀರ್ಣ ಇಸ್ಕೊಟ್ಟು ಅರ್ಧ ಇಂಟು x1 ಆಫ್ x2 - y2 - y3 ಪ್ಲಸ್ x2 ಆಫ್ y3 - y1 ಪ್ಲಸ್ x3 ಆಫ್ y1 - y2. ಇದು ಫಾರ್ಮುಲಾ. ಇದು ಈ ಸೂತ್ರಕ್ಕೆ ನಾವು ಆ ವ್ಯಾಲ್ಯೂಸ್ನ ಬರೆದಾಗ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ, ಒಂದು ಕರೆಕ್ಟಾಗಿ ನೋಡ್ಕೊತ ಹೋಗಿ. 1/2 ಇಲ್ಲಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. 6 + 5 ಅಂತಕ್ಕಂಥದ್ದು ಪ್ಲಸ್ -1/2 ಅಂತ ಬರುತ್ತೆ, -5 + 1 ಆಗುತ್ತೆ. ಇಲ್ಲಿ -3 ಇದು x3 ವ್ಯಾಲ್ಯೂ, y1 ಅಂದರೆ -1 -6 ಆಗುತ್ತೆ. ಎರಡು ಮೈನಸ್ರಿಂದ ಕೂಡಬೇಕು, -7 ಆಗುತ್ತೆ. ಇವೆರಡನ್ನ ಗುಣಿಸಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 21 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 16, 4 ಅಂತ ಇರ್ತೀವಿ, 11 ಅಂದರೆ 11 ಆಗುತ್ತೆ. ಅಲ್ಲಿ 48/27 ಅಂದರೆ 24 ಚದರ ಮಾನಗಳು ಆನ್ಸರ್ ಆಗಿರುತ್ತೆ. ಉಚಿತ ಆವೃತ್ತಿ ಅಂತ ಕೊಟ್ಟಿದ್ದಾರೆ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ. ಇಲ್ಲಿ ವರ್ಗಾಂತರವನ್ನು ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಸಂಚಿತ ವಿಧಾನ ಇಲ್ಲಿ ತೊಗೊಂಡ್ರೆ, ವರ್ಗಾಂತರದಲ್ಲಿ ಉತ್ಪಾದನಾ ಇಳುವರಿ ಇರೋದ್ರಿಂದ ನಾವು ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊತಾ ಹೋಗ್ತೀವಿ. ಇಲ್ಲಿ ಸ್ಕೇಲ್ ಇಂಪಾರ್ಟೆಂಟು. ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಏನು ಮಾಡಿದ್ವಿ, 5 ಇರೋದ್ರಿಂದ 5 ಯೂನಿಟ್ ಅಂತ ಮಾನಗಳಂತ ಬರೀಬೋದು. ವೈ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟರ್ 10 ಜಾಸ್ತಿ ಮಾಡೋದ್ರಿಂದ ನಾವು 10 ಮಾನಗಳಂತ ಬರಿತಾ ಹೋಗ್ಬೇಕು. ಓಕೆನಾ. ಈ ರೀತಿಯಾಗಿ ಬರೆದ್ರೆ ನಮಗೆ ಮಾರ್ಕ್ಸ್ ಏನಾಗುತ್ತೆ, 3 ಮಾರ್ಕ್ಸ್ ಎಕ್ಸಾಕ್ಟಾಗಿ ಸಿಗುತ್ತೆ. ಇಲ್ಲಿ ನಮಗೆ 3 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಅಷ್ಟೇ, ಭಾಳಷ್ಟು ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಇದು. ಒಂದು ತ್ರಿಭುಜ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಬಾಹುವಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು
ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮತ್ತು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/5 ಇರಬೇಕು ಅಂತ. ಇದು ಏನಾಗ್ತದೆ, ಇದು 3/5 ಇರೋದ್ರಿಂದ ತ್ರಿಭುಜ ರಚನೆ ಮಾಡಿದಾಗ ನಮಗೆ ಒಳಗಡೆನೇ ಬರ್ತದೆ. ಇಲ್ಲಿ ನೋಡೋಣ, ಇದರಲ್ಲಿ ಹೈಯೆಸ್ಟ್ 5 ಅಂತಕ್ಕಂಥದ್ದು ಇರೋದ್ರಿಂದ ನಾವು ಇಲ್ಲಿ ತ್ರಿಭುಜ ರಚನೆ ಆದಮೇಲೆ ಇಲ್ಲಿ ಒಂದು ಲಘು ಕೋನವನ್ನು ಮಾಡ್ತಾ ಹೋಗಬೇಕು. ಇಲ್ಲಿ 5 ಇರೋದ್ರಿಂದ 5 1 2 3 4 5 ಒಂದೇ ತ್ರಿಜ್ಯ ಉಳಿದು 5ಅನ್ನು ಹಾಕ್ಕೊಳ್ಳಿ. ಲಾಸ್ಟ್ ಪಾಯಿಂಟ್ನ ಬಿಗೆ ಸೇರಿಸ್ತಾ ಹೋಗಬೇಕು. ಆಮೇಲೆ ಇಲ್ಲಿ ಏನು ಮಾಡಬೇಕು, ನಮಗೆ ಒಂದು ತ್ರಿಜ್ಯವನ್ನು ಹಾಕ್ಕೊಂಡು ಇದೇ ಅಲ್ಲಿ ಪಾಯಿಂಟ್ ಇಲ್ಲಿ 3 ಇರೋದ್ರಿಂದ A3ಗೆ ಹೋಗಬೇಕು. A3ಯಲ್ಲಿ ಅದೇ ತ್ರಿಜ್ಯ ವ್ಯಾಸ ಒಂದು ಕಂಸವನ್ನು ಹಿಡಿತಾ ಹೋಗಬೇಕು. ಅವಾಗೇನಾಗುತ್ತೆ, ಈ ಕಂಸ ಏನಾಗುತ್ತೆ, ಇದು ಎಷ್ಟಿದೆಯೋ ಆ ತೊಗೊಂಡು ಅಳತೆಯನ್ನು ತೊಗೊಂಡು ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಹೋಗಿ. ಇದು B' ಆಗುತ್ತೆ. ಇದಕ್ಕೆ ಸಮರೂಪವಾಗಿ ನಾವು B' C' ರಚನೆ ಮಾಡಿದರೆ ಈಸಿಯಾಗಿ ನಮಗೆ 3 ಅಂಕಗಳು ಬರ್ತವೆ. ಹೌದಾ? ನೆಕ್ಸ್ಟ್ 4 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ಸಮಾಂತರ ಶ್ರೇಣಿಯಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ. 4 ಸಂಖ್ಯೆಗಳ ಸಮಾಂತರ ಶ್ರೇಣಿಯಲ್ಲಿ ಅವುಗಳ ಮೊತ್ತ 32 ಹಾಗೂ ಮಧ್ಯ ಪದಗಳ ಗುಣಲಬ್ಧ ಮತ್ತು ಅಂತ್ಯ ಪದಗಳ ಗುಣಲಬ್ಧಗಳ ಅನುಪಾತ 63:55 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿದು ಯಾವ್ಯಾವು ಅಂತಕ್ಕಂಥದ್ದು. ಈ ರೀತಿಯಾಗಿ ಕೊಟ್ಟಾಗ ಸಮಾಂತರ ಶ್ರೇಣಿಯ 4 ಪದಗಳು A-3D, A-D, A+D, A+3D ಆಗಿರಲಿ ಅಂತ ತೊಗೊಂಡು ನಾವೇನು ಮಾಡಬೇಕು, ಪದಗಳ ಮೊತ್ತ ಅಂತ ಕಂಡುಹಿಡಿಯಬೇಕು. ಆ ಮೊತ್ತವನ್ನು ಕಂಡುಹಿಡಿದಾಗ ನಮಗೆ ಇಲ್ಲಿ A8 ಮತ್ತು D1 ಆದಾಗ ಅಂತ ನಾವು ತೊಗೊಳ್ತಾ ಮೊತ್ತವನ್ನು ಕಂಡುಹಿಡಿಯೋ ಮೊತ್ತದಲ್ಲಿ D ವ್ಯಾಲ್ಯೂ ಗೊತ್ತಾಗ್ತದೆ, ಪ್ಲಸ್ ಆರ್ ಮೈನಸ್ ಅಂತ ಆಗುತ್ತೆ. ಒಂದು ಸರ್ತಿ ಪ್ಲಸ್ A8 D-1 ಆದಾಗ ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಅಂತ ತೊಗೊಂಡಾಗ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಎರಡೂ ನಾವು ಶ್ರೇಣಿಯನ್ನು ಬರಿತಾ ಹೋಗಬೇಕು. ಅಥವಾ ಅದೇ ಕ್ವಶನ್ಗೆ ಇನ್ನೊಂದು ಕ್ವಶನ್ ಇರ್ತದೆ. ಆ ಕ್ವಶನ್ ಅದೇ ಪಾಠದಲ್ಲಿ ಆಗಿರೋದ್ರಿಂದ 3ನೇ ವರ್ಷದಲ್ಲಿ ನೋಡ್ಕೊಳ್ಳಿ 600 ಸೆಟ್ಗಳನ್ನು ಮತ್ತು 7ನೇ ವರ್ಷದಲ್ಲಿ 800 ಸೆಟ್ಗಳನ್ನು ತಯಾರಿಸಲಾಗುತ್ತದೆ. ಪ್ರತಿ ವರ್ಷ ಅದರ ಉತ್ಪಾದನೆ ಸ್ಥಿರವಾದರೆ ಸಂಖ್ಯೆಯಿಂದ ಹೆಚ್ಚಾಗುತ್ತದೆ ಎಂದು ಭಾವಿಸಿ ಮೊದಲ ವರ್ಷ ಉತ್ಪಾದನೆ 10 ವರ್ಷದ ಉತ್ಪಾದನೆ ಮತ್ತು 7 ವರ್ಷದ ಒಟ್ಟು ಉತ್ಪಾದನೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಇದು ನೋಡಿ A3 ಕೊಟ್ಟಿದ್ದಾನೆ, A7 ಕೊಟ್ಟಿದ್ದಾನೆ. ಅವೆರಡನ್ನ ಸಾಲ್ವ್ ಮಾಡ್ತಾ ಹೋಗೋಣ. D=25 ಆಗುತ್ತೆ. ಅದನ್ನು ಇನ್ನೊಂದು ಸಂಖ್ಯೆಯಲ್ಲಿ ಹಾಕಿದರೆ ನಮಗೆ A ವ್ಯಾಲ್ಯೂ ಬರುತ್ತೆ. A=550 ಆಗುತ್ತೆ. ಒಂದು ಮೊದಲನೇ ವರ್ಷದಲ್ಲಿ ಇದನ್ನು ಬರಿಬೋದು ಮತ್ತು 7ನೇ ವರ್ಷದಲ್ಲಿ ಫಾರ್ಮುಲಾ ಸಮ್ ಅಂತ ಕೇಳಬೇಕು. ಅವುಗಳ ಮೊತ್ತ ತಾನೇ, ಮೊತ್ತ ಬೇಕಿರೋದ್ರಿಂದ SN ಫಾರ್ಮುಲಾ ಹಾಕ್ಕೊಬೇಕು. SN=n/2 ಆಫ್ 2a ಪ್ಲಸ್ n-1 × D ಅಂತಕ್ಕಂಥ ಫಾರ್ಮುಲಾ ಹಾಕ್ಕೊಂಡ್ರೆ ಅವ ನಮಗೆ ಮೊತ್ತ ಬರುತ್ತೆ. 7 ವರ್ಷಗಳ ಒಟ್ಟು ಉತ್ಪಾದನೆ ಮೊತ್ತ 4375 ಆಗಿರುತ್ತೆ. ನೋಡಿ, ಇದು ನೆಕ್ಸ್ಟ್ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಗಳ ವಿಧಾನದಿಂದ ರಚಿಸ್ತಕ್ಕಂಥದ್ದು ನೋಡ್ತವನ್ನ ಅದು ಪರಿಹಾರ ಕಂಡುಹಿಡಿಯೋದು. ನೋಡಿ, ಫಸ್ಟ್ ಏನು ಮಾಡೋಣ, x + y = 5, 2x - y = 1 ಅಂತಕ್ಕಂಥದ್ದು. ಇದಕ್ಕೆ ಏನು ಮಾಡಬೇಕು, ಫಸ್ಟು x = 0 ಹಾಕಿದರೆ y = 5 ಆಗುತ್ತೆ. ಮತ್ತು y = 0 ಹಾಕಿದ್ರೆ x = 5 ಆಗುತ್ತೆ. ಇದು ಒಂದಾಗುತ್ತೆ. ಮತ್ತು 2x - y = 1 ಅಂತ ತೊಗೊಂಡು x = 0 ಹಾಕಿ y = -1 ಆಗುತ್ತೆ. ಆಮೇಲೆ ಎಕ್ಸ್ಗೆ 1 ಹಾಕ್ತಾ ಹೋಗೋಣ, y 1 ಆಗುತ್ತೆ. ಎಕ್ಸ್ಗೆ 3 ಹಾಕಿದರೆ y 3 ಆಗುತ್ತೆ. ಎಕ್ಸ್ಗೆ 3 ಹಾಕಿದರೆ y 5 ಆಗುತ್ತೆ. ನೋಡಿ, ಆದರೆ ಈ ಎರಡು ಎಕ್ಸು ವೈ ಬೆಲೆಯನ್ನು ನಾವು ನಕ್ಷೆಯಲ್ಲಿ ಬರೆದಾಗ ಈ ಥರ ಬರುತ್ತೆ. ಇಲ್ಲಿ ನೋಡೋಣ, ಇದೇನಾಗುತ್ತೆ, ಎಕ್ಸ್ ಅಕ್ಷವನ್ನು ಅಂದರೆ x = 2 ಆಗುತ್ತೆ. ಇದನ್ನು ಇಲ್ಲಿಗೆ ನಾವು ಪಾಯಿಂಟ್ಔಟ್ ಮಾಡಿದ್ರೆ ಆವಾಗ y = 3 ಆಗುತ್ತೆ. ಇದೇ ಅದರ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಎಂದು ಸಾಧಿಸಿ ಅಂತಕ್ಕಂಥದ್ದು. ಇದು ನಿಮಗೆಲ್ಲರಿಗೂ ಗೊತ್ತಿದೆ, ತುಂಬ ಈಸಿ ಇರ್ತಕ್ಕಂಥದ್ದು. ನೋಡಿ, ಈ ಲಂಬಕೋನ ತ್ರಿಭುಜವನ್ನು ಬರ್ಕೊಂಡು ನಾವೇನು ಮಾಡಿದ್ದೀವಿ, ಇಲ್ಲಿ ಸಾಧನೆಯನ್ನು ತೋರಿಸಿದ್ದೀನಿ. ಅದನ್ನು ನೀಟಾಗಿ ನೀವು ಅಭ್ಯಾಸ ಮಾಡ್ತಾ ಹೋಗಿ. ಎರಡೂ ವಿಧಾನದಲ್ಲಿ ನಾವು ಮಾಡ್ತಾ ಹೋಗ್ಬೋದು. ಕೊನೆಯ ಪ್ರಶ್ನೆ ಇದು. ಈ ಕೊನೆಯ ಪ್ರಶ್ನೆಯಲ್ಲಿ ನೋಡ್ತಾ ಹೋಗೋಣ ಇದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು. ಗೋಪುರ ಒಂದರ ಪಾದವು 4 ಸೆಂಟಿಮೀಟರ್ ಮತ್ತು 4 ಮೀಟರ್ ಮತ್ತು 9 ಮೀಟರ್ ದೂರದಲ್ಲಿ ಒಂದು ಸರಳ ರೇಖೆಯ ಮೇಲಿನ ಬಿಂದುಗಳ ನಡುವಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವನ್ನು ಪರಸ್ಪರ ಪೂರಕವಾಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೇಳಿದ್ದಾನೆ. ನೋಡಿ, ಇಲ್ಲಿ ತೀಟ ಅಂತ ತೊಗೊಂಡು ಇಲ್ಲಿ 90 ಡಿಗ್ರಿ ಮೈನಸ್ ತೀಟ ಅಂತ ತೊಗೊಳ್ಬೇಕು. ಯಾಕೆಂದರೆ ಅವರು ಪೂರಕ ಕೋನ ಅಂತ ಕೊಟ್ಟಿದ್ದಾರೆ, ಪೂರಕ ಅಂತ. ಈ ಪೂರಕ ಅಂತ ಕೊಟ್ಟಾಗ 90 ಡಿಗ್ರಿ ಮೈನಸ್ ತೀಟ ಅಂತ ತೊಗೊಳ್ಬೇಕು. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಇರಲ್ಲಿ ನೋಡಿ, ತ್ರಿಭುಜ ನಾನು ತೊಗೊಂಡಿದ್ದೀನಿ ಇಲ್ಲಿ. ಕರೆಕ್ಟಾಗಿ ನೀವು ಅದರಲ್ಲಿ ತೀಟವನ್ನು ಹಾಕ್ಕೊಂಡ್ರೆ ಬರ್ತದೆ.
ಅಲ್ಲಿ ಏನಾಗುತ್ತೆ ಆ ಎರಡು 1 ಮತ್ತು 2ರಿಂದ ಸಮೀಕರಣವನ್ನು ಏನಾಗುತ್ತೆ ಅವೆರಡು ಈಕ್ವಲ್ ಅಂತ ತೊಗೊಳ್ಬೇಕು. ಆವಾಗ ನಮಗೆ ಬಿ ಡಿ ಯಾವುದು, ಇದು ಬಿ ಡಿ ಹೌದಾ, ಇದು ಏನಾಗುತ್ತೆ ಇದ್ರದ್ದು ಎತ್ತರ ಗೊತ್ತಾಗುತ್ತೆ. ಎಷ್ಟು ಅದೇ ಎತ್ತರ ಅಂದರೆ 6 ಮೀಟ್ರ್ ಬರುತ್ತೆ. ಈಸಿಯಾಗಿದೆ ತಾನೆ, ತುಂಬ ಈಸಿಯಾಗಿರ್ತಂಥ ಲೆಕ್ಕ ಇದು. ಕೊನೆಯ ಪ್ರಶ್ನೆ 5 ಅಂಕದ ಪ್ರಶ್ನೆ. 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ತ್ರಿಜ್ಯಗಳನ್ನು ಹೊಂದಿರುವ ಲೋಹದ 3 ಗೋಳಗಳನ್ನು ಕರಗಿಸಿ ಒಂದು ಲೋಟದ ಗೋಳವನ್ನು ಮಾಡಿದೆ. ಹೀಗೆ ಉಂಟಾದ ನವೀನ ಗೋಳದ ತ್ರಿಜ್ಯವನ್ನು ಕಂಡಿಡಿ ಅಂತಕ್ಕಂಥದ್ದು. ಇದು ತುಂಬ ಈಸಿ ಇದೆ ನೋಡಿ. ಸಣ್ಣ 3 ಗೋಳಗಳ ಘನಫಲ ಮತ್ತು ನವೀನ ಗೋಳದ ಘನಫಲ ಅಂತ ತೊಗೊಂಡ್ರೆ ನಮಗೆ ನವೀನ ಗೋಳದ ತ್ರಿಜ್ಯ ಏನಾಗುತ್ತೆ 6 = 12 ಸೆಂಟಿಮೀಟರ್ ಆಗುತ್ತೆ. ಈ ರೀತಿಯಾಗಿ ನೀವು ಲೆಕ್ಕಗಳನ್ನು ಬಿಡಿಸ್ತಾ ಹೋಗಿ. ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.